ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಬೀಟ್ರೂಟಲ್ಲಿ ಒಂದು ಬಿರಿಯಾನಿ ಮಾಡೋಣವಾ. ಚಿಕನಲ್ಲಿ ಮಾಡ್ತಾಯಿರ್ತೀರಾ, ಮಟನಲ್ಲಿ ಮಾಡ್ತಾಯಿರ್ತೀರಾ, ಇವತ್ತು ಬೀಟ್ರೂಟಲ್ಲಿ ಮಾಡೋಣವಾ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ ಒಂದು 2 ಸ್ಪೂನ್ ಎಣ್ಣೆ, ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಬಿರಿಯಾನಿಗಳಿಗೆಲ್ಲ ತುಪ್ಪ ಇದ್ರಲ್ಲಿ ಫ್ರೆಂಡ್ಸ್ ಟೇಸ್ಟ್ ಸೂಪರಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ಓಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೇಥಿ, ಕಲ್ಲು, ಹಾಗೆಯೇ ಒಂದು 2 ಮರಾಠಿ ಮೊಗ್ಗು, ಒಂದು ಸ್ಟಾರ್ ಅನಾನಸ್ಸು, ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಅರೋಮ ಬರೋವರೆಗೂ. ಎಣ್ಣೆಯಲ್ಲಿ ಸ್ಪೈಸಸ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಅವಾಗೆ ಅರೋಮ ಎಲ್ಲ ಬರುತ್ತೆ, ಆವಾಗ ಸಖತ್ತಾಗಿರುತ್ತೆ. ಈಗ ಒಂದು ಈರುಳ್ಳಿನ ಸಣ್ಣಗುದ್ದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಖಾರಕ್ಕೆ ತಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 1/4 kg ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಎಲ್ಲ ಕ್ವಾಂಟಿಟಿ ಕಮ್ಮಿ ಇಲ್ಲಿರುತ್ತೆ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ನೋಡಿಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಟೊಮೊಟೊ ಮೆತ್ತಗಾಗೋವರೆಗೂ. ಈಗ ಇದಕ್ಕೆ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿರೋವಂಥ ಬೀಟ್ರೋಟ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಕಲರ್ ಏನೂ ಸೇರಿಸ್ಬೇಕಾಗಿಲ್ಲ ಫ್ರೆಂಡ್ಸ್, ಈ ಬೀಟ್ರೋಟ್ ಕಲರೇನೇ ಸಖತ್ತಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ಈಗ ಒಂದು ಸ್ವಲ್ಪ ಬೀಟ್ರೋಟ್ಗೆ ಉಪ್ಪಿಡಿಲಿ ಅಂತ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಆಮೇಲೆ ನೀರು ಹಾಕಿದ್ಮೇಲೆ ನಾವು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಒಂದು 2 ಸ್ಪೂನ್ ಮೊಸರು ಸೇರಿಸ್ಕೊಳ್ಳೋಣ. ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ತಳ ಹಿಡಿಯೋದಿಲ್ಲ ಮೊಸರು ಸೇರಿಸೋದ್ರಿಂದ, ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಬಿರಿಯಾನಿದು. ಈಗ ಸ್ಪೈಸಸ್ ಪೌಡ್ರುಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರು, ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆಯೇ 1 ಸ್ಪೂನು ಬಿರಿಯಾನಿ ಪೌಡರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ತೆಂಗಿನ ಹಾಲು ಸೇರಿಸಿ. ತೆಂಗಿನ ಹಾಲು ಸೇರಿಸೋದ್ರಿಂದ ಮಾಯ್ಶ್ಚರು ಎಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾವು ತೆಂಗಿನಕಾಯಿ ರುಬ್ಬಾಕೊಳ್ಳೋ ಬದಲು ಈ ಥರ ತೆಂಗಿನ ಹಾಲು ಮಾಡಿ ಹಾಕ್ಕೊಳೋದ್ರಿಂದ ಬಿರಿಯಾನಿನೂ ಟೇಸ್ಟು ಸೂಪರಾಗಿರುತ್ತೆ, ಟೆಕ್ಸ್ಚರು ಸಖತ್ತಾಗಿ ಬರುತ್ತೆ. ಹಾಗೆಯೇ ನಮಗೆ ಮಾಯ್ಶ್ಚರು ತುಂಬ ಸಖತ್ತಾಗಿರುತ್ತೆ, ಡ್ರೈ ಅನಿಸೋದಿಲ್ಲ. ಆಮೇಲೆ ಈಗ ಪುದೀನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ 1.5 ಗ್ಲಾಸ್ ನೀರು ಸೇರಿಸಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಸೇರಿಸ್ತಾ ಇದ್ದೀನಿ. 1.5 ಗ್ಲಾಸ್ ನೀರು ಮತ್ತು ಅರ್ಧ ಗ್ಲಾಸು ಕಾಯಿ ಹಾಲು, 2 ಗ್ಲಾಸು 1:1 ಮೆಷರ್ಮೆಂಟು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಸೇರಿಸೋಣ. ಅಕ್ಕಿನ ನಾನಿಲ್ಲಿ ಒಂದು 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಗನೂ ಕುಕ್ ಆಗುತ್ತೆ ಮತ್ತು ಅನ್ನ ಕೂಡ ತುಂಬ ಸಾಫ್ಟಾಗಿ ಬಿಡಿಯಾಗಿ ಸಖತ್ತಾಗಿ ಬರುತ್ತೆ. ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ. ಈ ನೀರು ಸಹ ನೀಟಾಗಿ ಕುದಿ ಬರಬೇಕು. ಆಮೇಲೆ ಒಂದು ಅರ್ಧ ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಅನ್ನ ಬಿಡಿ ಆಗುತ್ತೆ, ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಲೆಮನ್ ಜ್ಯೂಸ್ ಸ್ಕ್ವೀಸ್ ಮಾಡಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗುತ್ತೆ. ಅಕ್ಕಿ ನೆನೆಸಿರೋದ್ರಿಂದ ಹಾಗೆಯೇ ಕ್ವಾಂಟಿಟಿನೂ ಕಮ್ಮಿ ಇರೋದ್ರಿಂದ 1 ವಿಷಲ್ ಸಾಕು. ನೀಟಾಗಿ ಕೂಲಾಗಾಗಿ ಬಿಟ್ಬಿಡಿ. ಫುಲ್ ಕೂಲ್ ಆದಮೇಲೆ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಅನ್ನ ಎಲ್ಲ ಎಷ್ಟು ನೀಟಾಗಿ ಕುಕ್ ಆಗಿದೆ ನೋಡಿ. ಒಂದು ಫೈನಲ್ ಮಿಕ್ಸ್ ಕೊಡೋಣ. ನೋಡಿ ಫ್ರೆಂಡ್ಸ್, ಉದ್ದುದ್ರಾಗಿ ಎಷ್ಟು ನೀಟಾಗಿ ಆಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೀಟ್ರೂಟ್ ಬಿರಿಯಾನಿನ ಮಾಡ್ಕೋಬೋದು ಅಂತ. ಟೇಸ್ಟು ಕೂಡ ಫ್ರೆಂಡ್ಸ್ ಅಷ್ಟೇ ಸೂಪರಾಗಿರುತ್ತೆ. ಒಂದು ಮೊಸರು ಬಜ್ಜಿ ಜೊತೆ ಟ್ರೈ ಮಾಡೋಣವಾ. ವಾವ್ ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.